ಮನುಷ್ಯನ ದೇಹವನ್ನು ಸೇರಿ ವಿಶ್ವವನ್ನು ರೂಪಿಸಲು 5 ಮೂಲಭೂತ ಅಂಶಗಳಾದಂತಹ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಅವಶ್ಯ ಅಂತ ನಮ್ಮ ಭಾರತೀಯ ಸಂಪ್ರದಾಯ ತಿಳಿಸುತ್ತೆ. ಹಾಗೆ ಪಂಚಭೂತ ದೇವಾಲಯಗಳು ಕೂಡ ಇದನ್ನು ಸೂಚಿಸುತ್ತೆ. ಭಗವಾನ್ ಶಿವನಿಗೆ ಪಂಚಭೂತಗಳ ದೇವಾಲಯವನ್ನು ಕಟ್ಟಲಾಗಿದ್ದೆ, ಅದರಲ್ಲಿ ಜಂಬುಕೇಶ್ವರ ದೇವಸ್ಥಾನವು ಒಂದು. ಈ ದೇವಸ್ಥಾನದಲ್ಲಿ ಭಗವಂತ ಶಿವನನ್ನು ನೀರಿನ ಅಂಶವಾಗಿ ಗುರುತಿಸಲ್ಪಡುತ್ತದೆ. ಶಿವಲಿಂಗದ ಪ್ರಮುಖ ಭಾಗ ನೀರಿನ ಅಡಿಯಲ್ಲಿ ಮುಳುಗಿದೆ. ಆದ್ದರಿಂದ ಇದನ್ನು ಅಪ್ಪುಲಿಂಗ ಅಥವಾ ನೀರಿನ ಲಿಂಗ ಅಂತ ಕರೆಯಲಾಗುತ್ತೆ. ಶಿವಲಿಂಗದ ಸುತ್ತಲೂ ಭೂಗತ ನೀರಿನ ಹರಿವನ್ನು ಹೊಂದಿದೆ. ನೀರನ್ನು ಎಷ್ಟೇ ಹೊರ ಹಾಕಿದರೂ ಕೂಡ ನಂತರ ಅಲ್ಲಿ ಮತ್ತೆ ನೀರಿನಿಂದ ತುಂಬಿರುತ್ತೆ. ಇದರ ಮೂಲವನ್ನು ಇವತ್ತಿನವರೆಗೂ ಕೂಡ ಯಾರಿಂದಲೂ ತಿಳಿಯಲು ಸಾಧ್ಯವಾಗಿಲ್ಲ. ಈ ಅದ್ಭುತ ದೇವಸ್ಥಾನ ತಮಿಳುನಾಡಿನ ತಿರುಚಿನಾಪಳ್ಳಿ ಅಥವಾ ತಿರುಚಿ ಎಂಬಲ್ಲಿದೆ. ಈ ದೇವಸ್ಥಾನವನ್ನು 1800 ವರ್ಷಗಳ ಹಿಂದೆ ಚೋಳರಾಜನಿಂದ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಪುರಾಣದ ಪ್ರಕಾರ ಪಾರ್ವತಿಯು ಶಿವನ ತಪಸ್ಸನ್ನು ಅಣಕಿಸಿದ ಕಾರಣ ಶಿವನು ಕೋಪಗೊಂಡು ಪಾರ್ವತಿಯನ್ನು ಭೂಮಿಗೆ ಕಳಿಸ್ತಾನೆ. ಶಿವನ ಮಾತಿನಂತೆ ಪಾರ್ವತಿ ಅಖಿಲಾಂಡೇಶ್ವರಿ ರೂಪದಲ್ಲಿ ಜಂಬೂ ಕಾಡಲ್ಲಿ ಕಾವೇರಿ ನದಿಯ ನೀರಿನಿಂದ ಶಿವಲಿಂಗವನ್ನು ಮಾಡಿ ತಪಸ್ಸನ್ನು ಮಾಡ್ತಾಳೆ. ತಪಸ್ಸಿಗೆ ಮೆಚ್ಚಿ ಶಿವನು ಪಾರ್ವತಿಗೆ ದರ್ಶನ ಕೊಟ್ಟು ಶಿವಜ್ಞಾನವನ್ನು ಕಲಿಸ್ತಾನೆ. ಎರಡನೇ ಕಥೆ ಪ್ರಕಾರ ಕೈಲಾಸದಲ್ಲಿ ಶಿವನ 2 ಶಿಷ್ಯರು ಯಾವಾಗಲೂ ಪರಸ್ಪರ ಜಗಳವಾಡ್ತಿದ್ರಂತೆ. ಒಂದು ಸಮಯದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಶಾಪ ಕೊಟ್ಕೋತಾರೆ. ಒಬ್ಬ ಆನೆಯಾಗಿ ಮತ್ತು ಜೇಡವಾಗಿ ಭೂಮಿ ಮೇಲೆ ಶಾಪಗ್ರಸ್ತರಾಗಿ ಬರ್ತಾರೆ. ಆನೆ ಮತ್ತು ಜೇಡ ಜಂಬುಕೇಶ್ವರ ದೇವಾಲಯಕ್ಕೆ ಬಂದು ಶಿವನನ್ನು ಪೂಜೆ ಮಾಡ್ತಾರೆ. ಆನೆ ಪ್ರತಿದಿನ ಕಾವೇರಿ ಹೊಳೆಯಿಂದ ನೀರನ್ನು ತಂದು ಸ್ನಾನ ಮಾಡಿಸಿದ್ರೆ ಜೇಡ ಧೂಳು ಎಲೆಗಳು ಲಿಂಗದ ಮೇಲೆ ಬೀಳದಂತೆ ಬಲೆ ಕಟ್ಟಿ ತಮ್ಮ ನಿಷ್ಠೆಯನ್ನು ತೋರಿಸ್ತಿದ್ವು. ಜೇಡ ಬಲೆ ಕಟ್ಟಿ ಲಿಂಗದ ಮೇಲೆ ಏನೂ ಬೀಳದ ಹಾಗೆ ನೋಡಿಕೊಂಡ್ರೆ ಆನೆ ಅದರ ಮೇಲೆ ನೀರು ಹಾಕಿ ಹಾಳು ಮಾಡ್ತಿತ್ತು. ಇದನ್ನು ದಿನ ನೋಡಿ ಜೇಡಕ್ಕೆ ಕೋಪ ಬಂದು ಒಂದಿನ ಆನೆಯ ಸೊಂಡಿಲೊಳಗೆ ಹೋಗಿ ಕಚ್ಚಿ ಆನೆಯನ್ನು ಕೊಂದು ತಾನು ಸಾಯುತ್ತೆ. ಆನೆಯನ್ನು ಕೊಂದು ಪಾಪ ಮಾಡಿದ್ದ ಜೇಡ ಮುಂದಿನ ಜನ್ಮದಲ್ಲಿ ಚೋಳರಾಜ ಕೊಂಚೆಗಣ್ಣನ್ ಅಂದರೆ ಕೆಂಪುಗಣ್ಣಿನ ರಾಜನಾಗಿ ಹುಟ್ಟಿತು ಅಂತ ಹೇಳಲಾಗುತ್ತೆ. ಇದೇ ಚೋಳರಾಜ ಜಂಬುಕೇಶ್ವರ ದೇವಾಲಯ ಸೇರಿ ಸುಮಾರು 70 ಶಿವ ದೇವಾಲಯಗಳನ್ನು ಕಟ್ಟಿಸಿದ್ದಾನೆ. ಜಂಬುಕೇಶ್ವರ ದೇವಸ್ಥಾನ ಅಂತ ಹೆಸರು ಬರೋಕ್ಕೆ ಮತ್ತೊಂದು ಕಾರಣ ಇದೆ. ಜಂಬು ಮುನಿ ಅಂತ ಒಬ್ಬ ಋಷಿ ಇದ್ದು ಶಿವನಿಗೆ ಪವಿತ್ರವಾದ ನೇರಳೆ ಹಣ್ಣನ್ನು ಅರ್ಪಿಸ್ತಾನೆ. ಶಿವ ಆ ನೇರಳೆ ಹಣ್ಣನ್ನು ತಿಂದು ಬೀಜವನ್ನು ಉಗುಳ್ತಾನೆ. ಶಿವನ ಬಾಯಿಯಿಂದ ಉಗುಳಿದಂಥ ಬೀಜನ ಋಷಿ ನುಂಗ್ತಾನೆ. ಶೀಘ್ರದಲ್ಲೇ ನೇರಳೆ ಮರವು ಮುನಿಯ ತಲೆಯ ಮೇಲೆ ಬೆಳೆಯಲು ಪ್ರಾರಂಭವಾಗುತ್ತೆ. ಆಗ ಮುನಿಯು ಶಿವನಲ್ಲಿ ಆ ಮರದ ಕೆಳಗಡೆ ಬಂದು ನೆಲೆಸಲು ಕೇಳ್ಕೊತಾನೆ. ಶಿವನು ಕೂಡ ಅದಕ್ಕೆ ಒಪ್ಪಿಕೊಂಡು ಆ ಜಾಗದಲ್ಲಿ ಬಂದು ನೆಲೆಸ್ತಾನೆ. ಇದೇ ಜಾಗದಲ್ಲಿ ಪಾರ್ವತಿ ಅಖಿಲಾಂಡೇಶ್ವರಿಯಾಗಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ. ಹೀಗಾಗಿ ಈ ದೇವಾಲಯಕ್ಕೆ ಜಂಬುಕೇಶ್ವರ ಅಂತ ಹೆಸರು ಬಂತು ಅಂತ ಕೂಡ ಹೇಳಲಾಗುತ್ತೆ. ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತನಾಗಿ ಈ ಜನ್ಮದಲ್ಲಿ ರಾಜ ಕೋಚೆಂಗಣ್ಣನಾಗಿ ಹುಟ್ಟಿ ಆನೆಯ ಮೇಲಿನ ದ್ವೇಷದಿಂದಾಗಿ ಮರಿ ಆನೆ ಕೂಡ ದೇವಾಲಯದ ಒಳಗೆ ಬರದಂತೆ ದೇವಾಲಯದ ಗರ್ಭಗುಡಿಯ ಬಾಗಿಲುಗಳನ್ನು ಬಹಳ ಚಿಕ್ಕದಾಗಿ ಕಟ್ಟಿಸಿದ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಾಲಯದ ಪ್ರವೇಶ ದ್ವಾರಗಳು ಕೇವಲ 4 ಅಡಿ ಎತ್ತರ ಮತ್ತು 2.5 ಅಡಿ ಅಗಲ ಇದೆ. ಈ ದೇವಸ್ಥಾನವನ್ನು ಕ್ರಮೇಣ ಹೊಯ್ಸಳ ರಾಜ ಸೋಮೇಶ್ವರ ವ್ಯಾಪಕವಾಗಿ ವಿಸ್ತರಣೆ ಮಾಡಿದ್ದಾಗಿ ಕಂಡುಬರುತ್ತೆ. ಚೋಳರು, ಹೊಯ್ಸಳರು, ಪಾಂಡ್ಯರು, ವಿಜಯನಗರ ಅರಸರು ಮತ್ತು ಮಧುರೆ ನಾಯಕರಂತಹ ಅನೇಕ ರಾಜವಂಶಗಳ 150ಕ್ಕೂ ಹೆಚ್ಚು ಶಾಸನಗಳು ಇಲ್ಲಿ ಕಂಡುಬಂದಿವೆ. ಇಲ್ಲಿನ ವಿಶೇಷ ಅಂದರೆ ಪ್ರತಿದಿನ ದೇವಾಲಯದ ಅರ್ಚಕರು ಹೆಣ್ಣಿನಂತೆ ಬಟ್ಟೆ ಧರಿಸಿ ಪೂಜೆ ಮಾಡ್ತಾರೆ. ಗರ್ಭಗೃಹವು ಚಿಕ್ಕದಾಗಿದ್ದು ಭಕ್ತರು 9 ರಂಧ್ರಗಳನ್ನು ಹೊಂದಿರುವಂತಹ ಜಾಲರಿ ಕಿಟಕಿಯಿಂದ ಶಿವನ ದರ್ಶನ ಮಾಡಬಹುದಾಗಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ರಾಜ ಕೋಚೆಂಗಣ್ಣ ಚೋಳನ ದೇವಾಲಯ ಕೂಡ ಕಂಡುಬರುತ್ತೆ. ಇಲ್ಲಿ 9 ತೀರ್ಥಗಳು ಇದ್ದು 9 ರಂಧ್ರಗಳಿರುವ ಕಿಟಕಿಯ ಮೂಲಕ ದರ್ಶನ ಮಾಡೋದ್ರಿಂದ 9 ತೀರ್ಥಗಳಲ್ಲಿ ಸ್ನಾನ ಮಾಡೋದಕ್ಕೆ ಸಮ ಅಂತ ಪರಿಗಣಿಸಲಾಗುತ್ತೆ.